ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ, ವಿಭಿನ್ನವಾದಂಥ ಕಾರ್ಯಕ್ರಮ, ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮ. ಯಾಕಂದರೆ ಮಿನಿಸ್ಟ್ರೇ ಸ್ವತಃ ಬೋಗಿಗಳಿಗೆ ಹತ್ತಿ ಜನರ ಸಮಸ್ಯೆಗಳನ್ನು ಆಲಿಸಿರುವಂಥದ್ದು. ಬನ್ನಿ, ಇಲ್ಲಿನ ಸಂಸದರಿದ್ದಾರೆ ಬಸವರಾಜ್, ಅವರು ಯಾವ ಬೇಡಿಕೆಗಳಿರ್ತವೆ, ಏನು ಆಗಬೇಕು ಅಂತ ಬಯಸ್ತಾರೆ ಮುನಿಯಪ್ಪನವರಿಂದ, ಅವ್ರನ್ನೇ ಕೇಳೋಣ. ಸರ್, ಏನಂತೀರಿ? ಮುನಿಯಪ್ಪನವ್ರ ಮಂತ್ರಿಗಳಾದ ಮೇಲೆ ನಮ್ಮ ತುಮಕೂರಿನ ಜನತೆಗೆ ಮನಸ್ಸಿನಲ್ಲಿ ಏನೇನಿರ್ತಾವೆ ಎಲ್ಲವನ್ನೂ ಕೂಡ ಬಹುತೇಕ ಎಲ್ಲನ ಮಾಡಿಕೊಟ್ಟಿದ್ದಾರೆ. ಇವತ್ತು ಇನ್ನೂ ಇತರೆ ಕೆಲವು ಕಾರ್ಯಕ್ರಮಗಳು ನಮ್ಮದು ಈಗ ಚಾಮರಾಜನಗರ ತುಮಕೂರು ರೈಲ್ವೆ ಎಕ್ಸ್ಟೆನ್ಷನ್ ಈಗ ಏನಾಗ್ತಾ ಇದೆ, ಅದಕ್ಕೆ ಸರ್ವೆ ಆಗ್ತಕ್ಕಂಥದ್ದಕ್ಕೆ ಸರಿ ಟೋಕನ್ ಅಮೌಂಟ್ ಇಡ್ತಕ್ಕಂಥದ್ದು, ಮತ್ತು ಈಗ ಚಿತ್ರದುರ್ಗ ದಾವಣಗೆರೆ ತುಮಕೂರು ಲೈನ್ ಬೇಗ ಶುರು ಮಾಡೋದಕ್ಕೆ ಕೆಲಸ ಮಾಡ್ತಕ್ಕಂಥದ್ದು, ಹಾಗೂ ಕೂಡ ನಮ್ಮ ರಾಯದುರ್ಗ ತುಮಕೂರ್ದು ಕೂಡ ಕೂಡಲೇ ಇದು ಮಾಡ್ತಕ್ಕಂಥದ್ದು, ಈ ಡಬಲ್ ಲೈನು ತುಮಕೂರಿನಿಂದ ಮುಂದಕ್ಕೆ ಅಪ್ ಟು ಅರಸೀಕೆರೆವರೆಗೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ಮುಂದಕ್ಕೆ ಆಗೋಗಿದೆ. ಆಮೇಲೆ ಎಲೆಕ್ಟ್ರಿಸಿಟಿ ಇದು ನಮ್ಮ ಎಲೆಕ್ಟ್ರಿಫಿಕೇಷನ್ ಆಗಬೇಕು ತುಮಕೂರು ಟು ಬ್ಯಾಂಗ್ಳೂರು, ಇವೆಲ್ಲವೂ ಕೆಲವು ನಮ್ಮೆಲ್ಲ ಕಾಮಗಾರಿ ಬಂದು ಇಲ್ಲಿ ತನಕ ಜನಸಾಮಾನ್ಯರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಮುನಿಯಪ್ಪನವರು ಕೂಡ ಶಾಂತಚಿತ್ತವಾಗಿ ಆಲಿಸಿದರು. ಬಹುಶಃ ನನಗನ್ನಿಸ್ತಾ ಇದೆ, ಇಡೀ ರೈಲ್ವೆಯ ಇತಿಹಾಸದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆನಲ್ಲಿ ಯಾರಾದರೂ ಒಬ್ಬ ಮಿನಿಸ್ಟ್ರು ಸಾಮಾನ್ಯ ಬೋಗಿಗೆ ಬಂದು ಜನಸಾಮಾನ್ಯರ ಬಳಿನೇ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಅವರ ಮಧ್ಯದಲ್ಲೇ ಈ ರೀತಿ ಕುತ್ಕೊಂಡು ಯಾರಾದರೂ ಆಲಿಸಿದ್ದಾರೆ ಅಂದರೆ ಬಹುಶಃ ಮುನಿಯಪ್ಪನವರೇ ಈ ವಿಚಾರದಲ್ಲಿ ಪ್ರಥಮರು ಅಂತ ಅನಿಸ್ತಾ ಇದೆ. ಮುನಿಯಪ್ಪನವರು ಎಲ್ಲ ಸಮಸ್ಯೆಗಳನ್ನು, ಹೆಣ್ಣುಮಕ್ಕಳು, ಗಂಡು ಮಕ್ಕಳುಗಳದು, ಮುದುಕರದು, ಮಕ್ಕಳದು ಎಲ್ಲ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ. ಬನ್ನಿ, ಮುನಿಯಪ್ಪನವರು ಕೊನೆಯದಾಗಿ ಏನು ಹೇಳ್ತಾರೆ. ಸರ್, ಇದೊಂದು ತಮಗೆ ವಿಶಿಷ್ಟವಾದ ಅನುಭವ ಅಂತ ನಾನು ಭಾವಿಸ್ತೀನಿ. ಜನರ ಬಳಿಗೆ ಬಂದು ಜನರ ಸಮಸ್ಯೆಗಳನ್ನು ಆಲಿಸಿದಿರಿ, ಅವರಿಗೆ ಪರಿಹಾರಗಳನ್ನು ಕೂಡ ತಾವು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಏನಂತೀರಿ ಸರ್? ಬೆಂಗಳೂರು ಅರಸೀಕೆರೆವರೆಗೂ ಇನ್ನೂ ಬಹಳ ಮುಖ್ಯವಾಗಿ ಪುಷ್ಪುಲ್ ಟ್ರೈನನ್ನು ಅರಸೀಕೆರೆಗೆ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಇನ್ನೂ ಒಂದು ಪ್ಯಾಸೆಂಜರ್ಸ್ ಟ್ರೈನ್ ಬೇಕು, ಈ ಭಾಗದಲ್ಲಿ ಬಹಳಷ್ಟು ಜನ ಒತ್ತಡ ಇದೆ ಅನ್ನೋದು ಎರಡು ವಿಷಯ ಹೇಳಿದ್ದಾರೆ. ಮತ್ತು ಶೌಚಾಲಯಗಳನ್ನು, ಕುಡಿಯೋ ನೀರು ಮತ್ತು ಶೌಚಾಲಯಗಳನ್ನು ಅದನ್ನು ಶುದ್ಧವಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋ ವಿಷಯಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಜನದ ಒತ್ತಡ ನೋಡಿದರೆ ಟ್ರೈನ್ ಅವಶ್ಯಕತೆ ಇದೆ. ನಾನು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ಅಧಿಕಾರಿಗಳಿಗೆ ಅತಿ ಜರೂರಾಗಿ ಬೇಕಾಗಿರೋ ಕುಡಿಯೋ ನೀರು, ಶೌಚಾಲಯಗಳನ್ನು ಶುದ್ಧವಾಗಿ ಇಡುವಂಥದ್ರ ಬಗ್ಗೆ ನಾನು ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಈ ಭಾಗದಲ್ಲಿ ಬೆಂಗಳೂರಿನಿಂದ ಅರಸೀಕೆರೆವರೆಗೂ ಕೂಡ ನಾನು ಅಧಿಕಾರಿಗಳಿಗೆ ಇವತ್ತು ಹೇಳ್ತಾ ಇದ್ದೀನಿ, ಅವರೇ ವಿಶೇಷವಾಗಿ ಅವರ ಸಿಬ್ಬಂದಿಯನ್ನು ಕರೆದುಕೊಂಡು ಇದನ್ನು ಸರಿ ಮಾಡಿ ಒಂದು ಉತ್ತಮವಾದಂಥ ಆರೋಗ್ಯಕರವಾದಂಥ ವಾತಾವರಣವನ್ನು ಶೌಚಾಲಯಗಳಲ್ಲಿ ನಿರ್ಮಾಣ ಮಾಡಲಿಕ್ಕೆ DRM ಮನಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಮತ್ತು ಅವರು ಅದಕ್ಕೆ ಉತ್ತರ ಹೇಳ್ತಾರೆ. A lot of passengers have made representations to the minister. We've taken a note of all the problems, and we will go and take them one by one and address all the problems. ಓಕೆ ಸರ್, ಬಹುತೇಕರು ಹೇಳ್ತಾ ಇದ್ರು ಏನಂದ್ರೆ, ಕೆಲವೊಂದು ಕಡೆಗಂತೂ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತಲ್ಲಿ ಯಾವ ಸ್ಟೇಷನ್ಸ್ ಬರ್ತವೆ ಏನು ನಮ್ಗೆ ಗೊತ್ತಾಗೋದಿಲ್ಲ, ಹೆಣ್ಮಕ್ಳುಗಳಿಗಂತೂ ಬಹಳ ಕಷ್ಟ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಂತೀರಿ ಸರ್? ಏನಾದರೂ ಒಂದಷ್ಟು ಅದನ್ನು ಟ್ರೈನಲ್ಲಿ ಸಾಮಾನ್ಯವಾಗಿ ಇಂದಿನ 150 ವರ್ಷಕ್ಕೆ ಮೇಲೆ ಚರಿತ್ರೆ ಇರುವಂಥದ್ದು ಕಾಲ ನಾಗರಿಕತೆ ಆಗಿದ್ದಕ್ಕೆ ಇದನ್ನು ಕೇಳ್ತಾರೆ. ಅಂದರೆ ಇಂದಿನಿಂದ ಅದನ್ನು ನಡ್ಕೊಂಬಂದಿದೆ, ಆದರೂ ಕೂಡ ಕಾಲ ನಾಗರಿಕತೆ ಆಗಿದೆ. ಅವರು ಅದನ್ನು ಪ್ರಚಾರ ಮಾಡಬೇಕು, ಅಥವಾ ಇಂಥ ಟ್ರೈನ್ ಬಂದಿದೆ ಅಂತ ಹೇಳಬೇಕು, ಅಥವಾ ಅದನ್ನು ನಾವು ಪ್ರಚಾರ ಮಾಡೋಕ್ಕೆ ಯಾವ ಥರವಾದಂಥ ತಾಂತ್ರಿಕವಾದಂಥ ಒಂದು ಸಲಹೆಯನ್ನು ನಾವು ಈಗಾಗಲೇ ಇದ್ರ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ. ಈಗ ಶತಾಬ್ದಿ ಟ್ರೈನಲ್ಲಿ ರಾಜಧಾನಿ ಶತಾಬ್ದಿಯಲ್ಲಂತೂ ಇದೆ, ಯಾವ ಟ್ರೈನು ಯಾವ ಸ್ಟೇಷನ್ಗೆ ಬಂತು, ಎಷ್ಟು ಗಂಟೆಗೆ ಮುಟ್ಟಿತು ಅನ್ನೋದಿದೆ. ಹಂತವಾಗಿ ನಾವು ಮೇಲ್ ಪ್ಯಾಸೆಂಜರ್ಸ್ ಟ್ರೈನು, ಆಮೇಲೆ ಈ ರೀತಿ ಇಂಟರ್ಸಿಟಿ, ಇವೆಲ್ಲವನ್ನೂ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಂತೂ ಒಂದು ರೈಲ್ವೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅನ್ನೋ ವಿಶ್ವಾಸ. ಪ್ರಯಾಣಕ್ಕೆ ಪ್ರಯತ್ನ ಮಾಡೋಣ, ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ. ತೀರಾ ಅವಶ್ಯಕತೆ ಇದೆ. ಜನಸಾಮಾನ್ಯರಿಗೆ ಸೇವೆ ಮಾಡೋದು ರೈಲ್ವೆ ಇಲಾಖೆಯ ಮುಖ್ಯ ಗುರಿ. ಅದಕ್ಕೋಸ್ಕರವಾಗಿ ಮಾಡಬೇಕಾದ ಕೆಲಸ ನಮಗೆ ಕಂಕಣಬದ್ಧವಾಗಿದೆ. ನಾವು ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ತಮಗೂ ರಂಗನಾಥ್ ಮಿಶ್ರಾ, ಸುವರ್ಣ TV ಎಲ್ಲ ಕೂಡ ಸಾರ್ವಜನಿಕರ ಹಿತದೃಷ್ಟಿಗಾಗಿ ನೀವು ಇಷ್ಟು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಬಂದು ಜನರ ಕಷ್ಟಗಳಲ್ಲಿ ಬೆರೆತು ಇದು ಮಾಡಿದಿರಿ. ನಿಮ್ಮ ರಂಗನಾಥ್ ಭರದ್ವಾಜ್ ಅವರ ನೇತೃತ್ವದ ಸಿಬ್ಬಂದಿ ಮತ್ತು ನಿಮ್ಮ ಸಂಸ್ಥೆಗೆ ಕೂಡ ಧನ್ಯವಾದಗಳು. ಹಾಗಿಂದಾಗಿ ವಿಶ್ವೇಶ್ ಭಟ್ರು ಮುಖ್ಯವಾಗಿ ಅವರು ಕೂಡ ಮುಖ್ಯಸ್ಥರಿದ್ದಾರೆ. ನೀವೆಲ್ಲರೂ ಕೂಡ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಇಷ್ಟೊಂದು ಕೆಲಸ ಮಾಡಿದ್ದೀರಿ, ನಿಮಗೂ ಧನ್ಯವಾದಗಳು. ಆಗಿಂದಾಗೆ ಈ ವಿಚಾರಗಳನ್ನು ನಮ್ಮ ಗಮನಕ್ಕೂ ತರ್ತಾ ಇರಿ. ನಮ್ಮ ಉದ್ದೇಶ ಜನರಿಗೆ ಸೌಲಭ್ಯವನ್ನು ಸಕಾಲಕ್ಕೆ ಸುವ್ಯವಸ್ಥೆಯಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ, ವಿಭಿನ್ನವಾದಂಥ ಕಾರ್ಯಕ್ರಮ.
ಇಡೀ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮೀಡಿಯಾದಲ್ಲೇ ಒಂದು ಹೊಸ ಪ್ರಯತ್ನ, ಒಂದು ಹೊಸ ದಾಖಲೆ. ಸಂಬಂಧಪಟ್ಟಂಥ ಸಚಿವರನ್ನ, ಅದರಲ್ಲೂ ಕೇಂದ್ರದ ರೈಲ್ವೆ ಸಚಿವರನ್ನ ಟ್ರೈನಲ್ಲೇ ಕೂಡಿಸ್ಕೊಂಡು, ಜನಸಾಮಾನ್ಯರ ಬೋಗಿನಲ್ಲಿ ಕೂಡಿಸ್ಕೊಂಡು, ಜನಸಾಮಾನ್ಯರ ಪ್ರಶ್ನೆಗಳೇನು, ಅದಕ್ಕೆ ನಾಯಕರ ಉತ್ತರವೇನು, ಅದನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಸಾರಿಗೆಯ ಸಮಸ್ಯೆಗಳೇನು, ಅದನ್ನು ಆರ್ ಅಶೋಕ್ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದ್ವಿ ಮೆಗಾಫೈಟ್ ಮುಖಾಂತರ. ಇವತ್ತು ಮುನಿಯಪ್ಪನವ್ರ ಜೊತೆಗೆ ರೈಲ್ವೆಯ ಸಮಸ್ಯೆಗಳೇನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮೆಗಾಫೈಟ್ನಲ್ಲಿ ಇಂಥ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಬರ್ತಾ ಇರ್ತವೆ. ಇಂಥ ಹೊಸ ಸಾಹಸಗಳನ್ನ ನಾವು ಕೂಡ ಮಾಡ್ತಾ ಇರ್ತೀವಿ. ನೀವು ಕೂಡ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಮೆಗಾಫೈಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.